ನಮಸ್ತೆ ಫ್ರೆಂಡ್ಸ್, ನಾನು ಕಲಾವತಿ. ಇವತ್ತು ಸಿಂಪಲ್ಲಾಗಿ ವಡೆ ಯಾವ ರೀತಿ ಮಾಡೋದು ಅಂತಂದು ಹೊರಗಡೆ ಹೋಟೆಲಲ್ಲಿ ಸಿಗೋ ಥರನೇ ಮೇಗೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಯಾವ ರೀತಿ ವಡೆ ಮಾಡೋದು ಅಂತಂದು ನೋಡು ಮಂತ್ರಿ. ಭಾಳ ಈಜಿ ಅದ ಮತ್ತು ಮ್ಯಾಗೆಲ್ಲ ಖಡಕ್ ರವ ರವ ಹತ್ತದ, ಒಳಗೆಲ್ಲ ಸ್ಮೂತಿಗೆ ಸಾಫ್ಟಾಗೆ. ಈ ವಿಧಾನದಾಗ ಸ್ವಲ್ಪ ಒಂದು ಸಲ ಟ್ರೈ ಮಾಡಿ ವಡೆ ಯಾವ ರೀತಿ ಬಂದವತ್ತಂದು ನೋಡಿ. ಇವಾಗ ನೋಡಿರಿ, ನಾನು ನೈಟ್ ಉದ್ದಿನಬೇಳೆಯನ್ನು ಕ್ಲೀನಾಗೆ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ನೆನೆಲಿಕ್ಕೆ ಬಿಟ್ಟಿದ್ದೆ. ಒಂದು ನೈಟ್ ಪೂರ ನಾನು ಉದ್ದಿನಬೇಳೆ ನೆನೆಸ್ಕೊಂಡಿನಿ ರೀ. ಮುಂಜಾನೆ ನೋಡಿರಿ, ಬೆಳಗ್ಗೆ ಆದ ತಕ್ಷಣ ನಾವೀಗ ವಡೆ ಮಾಡಬೇಕಲ್ಲ, ಮಿಕ್ಸರ್ ಜಾರಿಗೆ ಸ್ವಲ್ಪನೇ ಇವಾಗ ನಾನು ಉದ್ದಿನಬೇಳೆನ ಹಾಕ್ಕೊಂಡು ರುಬ್ಕೊಳತ್ತೀನಿ ಫ್ರೆಂಡ್ಸ್. ನೀವು ಅಕ್ಕಿ ಹಿಟ್ಟಿಗೆಲ್ಲ ಹಾಕ್ಕೊಂಡು ನೀರು ಜಾಸ್ತಿ ಹಾಕ್ಕೊಂಡು ರುಬ್ತಿರಲ್ಲ, ಆ ರೀತಿ ನೀರು ಜಾಸ್ತಿ ಹಾಕ್ಕೋಬಾರ್ದ್ರಿ. ಇದಕ್ಕೆ ಸ್ವಲ್ಪನೇ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೋತಾ ಬರ್ಬೇಕು ರೀ. ಇದು ಚೆಂದಾಗೆ ನುಣ್ಣಗೆ ರುಬ್ಬೇಕು ನೋಡಿ, ಚೆಂದಾಗೆ ಪೇಸ್ಟ್ ಆಗಬೇಕಿದು. ಆ ರೀತಿ ಸ್ವಲ್ಪನೇ ಹಿಂಗೆ ನೀರು ಹಾಕ್ಕೋತಾ ಈ ಥರ ಮಿಕ್ಸ್ ಮಾಡ್ಬೇಕು ರೀ, ಸ್ವಲ್ಪ ನೀರು ಹಾಕಿ. ಯಾಕಂದ್ರೆ ಅದು ಉದ್ದಿನಬೇಳೆ ಭಾಳ ಜಿಗಿ ಇರ್ತಾವಲ್ಲ, ಗಟ್ಟಿ ಇರೋ ಸಲುವಾಗಿ. ಈಗ ನೋಡಿರಿ, ಫೈನಲ್ಲಾಗಿ ಹಿಟ್ಟು ಈ ಥರ ಬಂದಿತ್ತು ನೋಡಿರಿ. ಉದ್ದಿನಬೇಳೆ ವಡೆ ಮಾಡೋದು ಭಾಳ ಈಜಿ ಐತಿ ಮತ್ತು ಒಳ್ಳೆ ಮೆಥಡ್ ಒಳಗೆ ಕರೆಕ್ಟ್ ವಿಧಾನದಾಗ ನಾ ತೋರಿಸಿದ ಒಂದು ವಿಧಾನದಾಗ ಮಾಡಿ ನೋಡಿರಿ, ಯಾವ ರೀತಿ ಬರ್ತಾವೆ ವಡೆ ಅನ್ನೋದು ನಿಮಗೆ ಗೊತ್ತಾಗುತ್ತಾ. ಇದು ನೋಡಿರಿ, ಈ ಥರ ಸ್ವಲ್ಪ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಈ ಥರ ಕೈಲೇ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ರೀ ಸರಿಯಾಗಿ. ಈ ಥರ ಈಗ ಮಿಕ್ಸ್ ಮಾಡತ್ತೀನಿ ನೋಡಿರಿ, ಈ ಥರ ಮಿಕ್ಸ್ ಮಾಡ್ಬೇಕು ರೀ. ಅಂದ್ರೆ ಅದು ಎಲ್ಲ ಮಿಕ್ಸ್ ಆಗುತ್ತೆ ಅನ್ನೋ ಸಲುವಾಗಿ. ಈಗ ನೋಡಿರಿ, ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕೀನಿ ರೀ, 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಸೋಡಾ ಮತ್ತು ಸ್ವಲ್ಪ ತೆಂಗಿನಕಾಯ್ದು ಹಸಿ ತೆಂಗಿನಕಾಯ್ದು ಸ್ವಲ್ಪ ಕಟ್ ಮಾಡಿ ಅದನ್ನು ಹಾಕ್ಕೊಂಡೆ ನೋಡಿರಿ. ನೀವು ಬೇಕಂದರೆ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಮತ್ತು ಕರಿಬೇವು ಇರ್ತದೆ ನೋಡಿರಿ, ಅದು ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು. ನೀವು ಬೇಕಂದರೆ ಹಾಕ್ಕೋಬೋದು. ಇದು ಮಕ್ಕಳಿಗೆಲ್ಲ ಜಾಸ್ತಿ ಇಷ್ಟ ಆಗಂಗಿಲ್ಲಲ್ಲ, ಅದ್ರ ಸಲುವಾಗಿ ನಾನು ಹೀಗೆ ಮಾಡ್ಕೊಳತ್ತೀನಿ ನೋಡಿರಿ. ಬೇಕಂದರೆ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಬೇಕಂದರೆ ಹಾಕ್ಕೋಬೋದು. ನಾನು ಇಲ್ಲಿ ಸಿಂಪಲ್ಲಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರನೇ ಮಾಡತ್ತೀನಿ ನೋಡಿರಿ. ಈಗ ಸ್ವಲ್ಪ ಏನ್ರಿ ಹಿಟ್ಟು ಸ್ವಲ್ಪ ಭಾಳ ನೀರು ಆಳಸ್ ಅನಿಸ್ಲತ್ತಂದ್ರೆ ಏನು ಮಾಡ್ಬೇಕ್ರಿ, ಜೋಳದ ಹಿಟ್ಟು ಹಾಕೋರಿ. ಬೇಕಂದ್ರೆ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೋದು, ಮೈದಾ ಹಿಟ್ಟಿದ್ರೆ ಮೈದಾ ಹಿಟ್ಟನ್ನ ಹಾಕ್ಕೋಬೋದು ನೋಡಿರಿ. ಭಾಳ ಚೆಂದಾಗಿ ಮಿಕ್ಸ್ ಮಾಡೀನಿ ನೋಡಿರಿ. ಈ ಥರ ಹಿಟ್ಟು ಹಗೂರು ಬರತ್ತದ ನೋಡಿರಿ. ಈಗ ಈ ಥರ ಕೈಲಿ ಪ್ರೆಶ್ ಮಾಡಿದ್ರೆ ಗೊತ್ತಲ್ಲತ್ತಿರ್ಬೇಕು ನಿಮಗೆ ವಡೆ ಯಾವ ರೀತಿ ಬರ್ತದಂತಂದು. ಈಗ ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕಂದ್ರೆ ನೀವು ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟಿದ್ರೆ ಹಾಕ್ಕೋಬೋದು ರೀ. ಈಗ ಗ್ಯಾಸ್ ಮ್ಯಾಗ ಎಣ್ಣೆ ಕಾಯ್ಲಕ್ಕೆ ಇಟ್ಟಿನಿ ನೋಡಿರಿ. ನಾ ಪಾರ್ಚಿನ ಎಣ್ಣೆ ಇಲ್ಲಿ ಬಳಸ್ಲತ್ತೀನಿ ರೀ, ಯಾಕಂದ್ರೆ ಅದು ಹೆಲ್ತಿಗೆ ಒಳ್ಳೇದತ್ತಂದು. ನಿಮಗೆ ಯಾವ ಎಣ್ಣೆ ಅವೈಲೇಬಲ್ ಐತಿ ಅದು ಹಾಕೋರಿ. ಈಗ ನೋಡಿರಿ, ವಡೆ ಯಾವ ರೀತಿ ಮಾಡೋದಂದು ನೀವು ತೋರಿಸಿನಲ್ರಿ, ಅದೇ ವಿಧಾನದಾಗ ಮಾಡ್ಬೇಕು ನೋಡಿರಿ. ಈಗ ನೋಡಿರಿ, ಇದೇ ಥರನೇ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನಡ್ಬರ್ಕ ಈ ಥರ ಪ್ರೆಶ್ ಮಾಡಿ ನೋಡಿರಿ, ತೋರಿಸ್ಲತ್ತೀನಿ ನೋಡಿರಿ. ಇಲ್ಲಿ ಈ ಥರ ವಡೆಯನ್ನು ಬಿಟ್ಕೋಬೇಕ್ರಿ. ಎಲ್ಲ ವಡೆನೂ ಇದೇ ರೀತಿಯೇ ಮಾಡ್ಕೋಬೇಕ್ರಿ. ಇದೇ ಥರನ ವಡೆ ಹಾಕೋಬೇಕು. ಇದು ಎಣ್ಣೆ ಒಳಗೆ ಹಾಕಾಗ ಸ್ವಲ್ಪ ಕುಡ್ಕೊಂಬಿಡುತ್ತೆ ನೋಡಿರಿ. ವಡೆ ಹೊರಗೆ ಯಾವ ರೀತಿ ಸಿಗ್ತಾವೆ ನೋಡಿರಿ, ಅದಕ್ಕಿಂತ ಭಾಳ ಬಾರಿ ಮನೆಯಲ್ಲೇ ನೀವು ಮಾಡ್ಕೋಬೋದು ರೀ. ಹೊರಗಡೆ ತರುವಂಥ ಅವಶ್ಯಕತೆನೇ ಇರೋಂಗಿಲ್ಲ. ಹೊರಗಡೆ ತಿನ್ನುವ ದುಡ್ಡಿನಲ್ಲಿ ಮನೆಯಲ್ಲೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾಡಿಕೊಂಡು ತಿನ್ಬೋದು ನೋಡಿರಿ. ಅಷ್ಟು ಮಸ್ತಾಗಿ ವಡೆ ಬರ್ತಾವೆ ನೋಡಿರಿ. ಈ ವಿಧಾನದಾಗ ಒಂದು ಸಲ ಟ್ರೈ ಮಾಡಿ ನೋಡಿರಿ, ವಡೆ ಯಾವ ರೀತಿ ಬಂದವತ್ತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ನೋಡಿರಿ, ಇದು ಆ ಕಡೆ ಈ ಕಡೆ ಎಲ್ಲ ಸರಿಯಾಗಿ ಏನು ಮಾಡ್ಬೇಕು, ಬೇಯಿಸ್ಕೋಬೇಕಿದು. ವಡೆ ಎಲ್ಲ ಕ್ರಿಸ್ಪಿಯಾಗಿ ಬೇಯಬೇಕಂದ್ರೆ ಸ್ವಲ್ಪ ತಿರುವಾಡಿ ಈ ಥರ ಬೇಯಿಸ್ಕೋಬೇಕು ನೋಡಿರಿ ಚೆಂದಾಗೆ. ಫಸ್ಟ್ ಟೈಮ ಈ ಥರ ವಡೆ ಟ್ರೈ ಮಾಡೋರಿಗೆ ಇದು ಆಗುತ್ತೆ ರೀ. ಸ್ವಲ್ಪ ಇದು ಹಿಟ್ಟು ಚೇಂಜ್ ಆಗಿಬಿಟ್ರೆ ಸೇಪ್ ಸರಿಯಾಗಿ ಬರೋಂಗಿಲ್ಲ, ಅದ್ರ ಸಲುವಾಗಿ
ನಾವಂತೂ ವಾರಕ್ಕೆ ಒಂದು 2 ಸಲ ರೀ ಈ ಥರ ವಡೆ ಮಾಡ್ಕೊಂಡು ತಿಂತೇವೆ ನೋಡ್ರಿ. ಇಡ್ಲಿ ಮಾಡಿದಾಗೆಲ್ಲ ವಡೆ ಮಸ್ತ್ ನಮ್ಮ ಮಕ್ಕಳಿಗೆಲ್ಲ ಈ ಸೇಪ್ ಥರನೇ ಮಾಡಿದ್ರೆ ಇಷ್ಟ ಆಗುತ್ತೆ ರೀ ಅವರಿಗೆ. ಅದ್ರ ಸಲುವಾಗಿ ನಾ ಇದೇ ಥರ ಮಾಡೀನಿ. ನಿಮ್ಗೆ ಹೊರಗಡೆ ಎಲ್ಲ ಸಿಗುತ್ತಲ್ಲ ರೌಂಡಾಗೆ ದೊಡ್ಡದಾಗೆ, ಆ ರೀತಿ ಬೇಕಂದ್ರೆ ನೀವು ಮಾಡ್ಕೋಬೋದು ರೀ. ಇದು ನೋಡಿರಿ ಸ್ವಲ್ಪ ಎಣ್ಣೆ ಜಾನಿಂದ ಮತ್ತೊಂದು ಸಲ ಹಾಕಿ ಕರಿಬೇಕು ರೀ. ಇದು ಮೇನ್ ಸೀಕ್ರೆಟ್ ಅದ ಒಂದು ಏನಪ್ಪ ಅಂತಂದ್ರೆ ಹೋಟೆಲ್ ಒಳಗೆಲ್ಲ ಕ್ರಿಸ್ಪಿಯಾಗಿರ್ತಾವಲ್ಲ ಮ್ಯಾಗ ಇದೇ ಥರ ಮಾಡ್ತಾರೆ ನೋಡ್ರಿ ಅವರು. ಒಂದು ಸಲ ತೆಗೆದು ಮತ್ತೊಂದು ಸಲ ಹಾಕಿ ಥರ ಮತ್ತು ಕರಿತಾರೆ ನೋಡ್ರಿ ಎಣ್ಣೆ ಒಳಗೆ ಈ ಥರ ಕರ್ದಿಂದ ಮ್ಯಾಗ ಭಾಳ ಕ್ರಿಸ್ಪಿಯಾಗಿ ಬರ್ತಾವನ್ನೋ ಸಲುವಾಗಿ ಈ ಥರ ಹೋಟೆಲ್ ಒಂದು ಸೀಕ್ರೆಟ್ ನೋಡ್ರಿ ಇದು. ಒಟ್ಟೆ ಎಣ್ಣೆ ಆಗಂಗಿಲ್ಲ ರೀ ವಡೆ, ಒಟ್ಟೆ ಎಣ್ಣೆ ಆಗಂಗಿಲ್ಲ. ಒಳಗೆ ಮಾತ್ರ ಭಾಳ ಮೃದುವಾಗಿ ಮ್ಯಾಗ ಕ್ರಿಸ್ಪಿಯಾಗಿ ಖಡಕ್ಕಾಗಿ ಬರ್ತಾವೆ ನೋಡ್ರಿ. ಒಂದು ಸಲ ಈ ವಿಧಾನದಾಗ ಟ್ರೈ ಮಾಡಿ ನೋಡಿ ನೀವು. ಈ ವಡೆ ಜೊತೆ ಒಂದು ಚಟ್ನಿನೂ ಬೇಕಲ್ರಿ, ಸೂಪರಾದ ಒಂದು ಚಟ್ನಿ. ಯಾವ ರೀತಿ ಮಾಡೋದು ಚಟ್ನಿ ಅಂತಂದು ಚಟ್ನಿನೂ ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಮಾಡೋದು. ಹೊರಗೆ ಮಿಕ್ಸರ್ ಗ್ರೈಂಡರ್ ಒಳಗೆಲ್ಲ ಮಾಡ್ತಾರಲ್ಲ ಅದರ ಥರನೇ ಮನೆ ಒಳಗೆ ಯಾವ ರೀತಿ ಮಾಡೋದು ಅಂತಂದು ಚಟ್ನಿ ಮಾಡೋದು ಯಾವ ರೀತಿ ವಿಧಾನ ತೋರಿಸ್ತೀನಿ ನೋಡ್ರಿ. ವಡೆ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಈಗ ನೋಡ್ರಿ ಫೈನಲ್ ಆಗಿ ನಮ್ಮ ವಡೆ ಈ ಥರ ರೆಡಿ ಆಗ್ಯಾವ ನೋಡ್ರಿ. ನೋಡಿದ್ರೆ ಗೊತ್ತಲ್ಲತ್ತದ ನಿಮಗೆ ಮ್ಯಾಗ ಭಾಳ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬೈದಾವೆ ನೋಡ್ರಿ. ಚೆಂದಾಗಿ ಕರಿಬೇಕು ರೀ. ಒಟ್ಟಿನಲ್ಲಿದು ವಡೆ ಚೆಂದಾಗಿ ಕರಿಬೇಕು. ಈ ವಡೆ ಜೊತೆ ಒಂದು ಸಿಂಪಲ್ ಆದ ಬೆಸ್ಟ್ ಆದ ಟೇಸ್ಟಿ ಆದ ಒಂದು ಚಟ್ನಿ ಬೇಕಲ್ರಿ. ಈಗ ಯಾವ ರೀತಿ ಮಾಡೋದಂತಂದು ನೋಡಂಬರ್ರಿ. ನೀವು ಯಾವ ರೀತಿ ಬೇರೆ ರೀತಿ ಚಟ್ನಿ ಮಾಡಿರ್ತೀರಿ ಈ ಥರ ಒಂದು ಸಲ ಚಟ್ನಿ ಟ್ರೈ ಮಾಡಿ ನೋಡಿರಿ. ಸ್ವಲ್ಪ ಶೇಂಗಾ ತೊಗೊಂಡಿನಿ ನೋಡ್ರಿ, ಅದಕ್ಕೊಂದು 4-5 ಖಾರಕ್ಕೆ ಮೆಣಸಿನ್ಕಾಯಿ ಹಾಕೊಂಡೆ ನೋಡ್ರಿ. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ. ಎಣ್ಣೆ ಹಾಕ್ಕೊಂಡು ಚೆಂದಾಗೆ ಶೇಂಗಾ ಹುರ್ಕೊಂಡಿದ್ದ ಪುಟಾಣಿ, ಸ್ವಲ್ಪ ಹುಣ್ಸಿನ್ಕಾಯಿ ಹಾಕ್ಕೊಂಡೆ ನೋಡ್ರಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ ರೀ, ಸ್ವಲ್ಪ ಉಪ್ಪು ಅದೆಲ್ಲ ಹಾಕ್ಕೊಂಡು ಸರಿಯಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ರ್ ಮಾಡ್ಕೊಂಬಂದೆ ನೋಡಿರಿ. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು ರೀ ಇದು ಚಟ್ನಿ ನೋಡಿರಿ. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸೇಮ್ ಹೊರಗಡೆ ಎಲ್ಲ ಗ್ರೈಂಡ್ರ್ ಒಳಗೆ ಮಾಡ್ತಾರಲ್ಲ ಹೋಟೆಲ್ ಒಳಗೆ ಅದೇ ಸೇಮ್ ಚಟ್ನಿ ಆಗೈತೆ ನೋಡ್ರಿ. ಈಗ ಮ್ಯಾಗ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡ್ರಿ. ಸಕ್ಕರೆ ಬೇಕಂದ್ರೆ ಹಾಕೋಡ್ರಿ, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಸಕ್ಕರೆ ಹಾಕೋದಿಂತ್ರ ಮಸ್ತ್ ಬರ್ತದೆ ರೀ ಇದು ಚಟ್ನಿ. ಸೇಮ್ ಮಿಕ್ಸರ್ ಗ್ರೈಂಡರ್ ಒಳಗೆ ಮಾಡ್ದಂಗೆ ಆಗೈತೆ ನೋಡ್ರಿ. ಈ ಉದ್ದಿನ ವಡೆ ಮತ್ತು ಚಟ್ನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈಗ ನೋಡ್ರಿ ಮ್ಯಾಗ ಕ್ರಿಸ್ಪಿಯಾಗಿ ಒಳಗೆ ಮೃದುವಾಗಿ ಯಾವ ರೀತಿ ಮಾಡೋದು ಅಂತಂದು ತೋರಿಸಿ ನೋಡ್ರಿ. ಜಾಸ್ತಿ ಎಣ್ಣೆನೂ ಹಿರ್ಕೊಳಂಗಿಲ್ಲ, ಟಿಪ್ಸ್ನೂ ಹೇಳ್ಕೊಟ್ಟೀನಿ ರೀ. ನೀವು ಅಳಸೈತಂದ್ರೆ ಅದಕ್ಕೆ ಅಕ್ಕಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಅಥವಾ ಮೈದಾ ಬೇಕಂದ್ರೆ ಹಾಕ್ಕೋಬೋದು ರೀ. ಹಿಟ್ಟು ಏನರ ಸ್ವಲ್ಪ ಅಳಸ ಅನ್ಸ್ಲತ್ತಂದ್ರೆ ಈ ಮತ್ತು ಚಟ್ನಿ ಮತ್ತು ಉದ್ದಿನ ವಡೆ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದೇ ಥರ ಈಜಿ ರೆಸಿಪಿಗಾಗಿ ಕಲಾವತಿ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ನಾಳೆ.